ತಾಯಿಯ ಗತ್ತ, ಗಾಂಭೀರ್ಯ, ಸೌಂದರ್ಯ, ವೈಭವವನ್ನು ನೋಡಾಕ 2 ಕಣ್ಣುಗಳ ಸಾಲತಿರಲಿಲ್ಲ. ನಮ್ಮ ಇಡೀ ಊರನ ಈ ಒಂದು ಸುಂದರ ಕ್ಷಣಕ್ಕಾಗಿ 10 ವರ್ಷದಿಂದ ಕಾದಿತ್ತು. ಇದು ನಮ್ಮೂರ ಜಾತ್ರೆ. ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಮತ್ತಿಕೊಪ್ಪ ಗ್ರಾಮದೊಳಗೆ ನಡೀತಿರುವಂಥ ಗ್ರಾಮ ದೇವತೆಗಳ ಒಂದು ಹೊಣ್ಣಾಟ ಇದೆ. 10 ವರ್ಷಗಳ ನಂತರ ನಡೀತಿರುವಂಥ ಈ ಒಂದು ಅದ್ಭುತವಾದ ಜಾತ್ರೆ ಒಳಗೆ ಪ್ರತಿ ಊರಿನ ಪ್ರತಿಯೊಬ್ಬರು ಹಳದಿ ಬಣ್ಣದ ಬಟ್ಟೆಗಳು, ಯೆಲ್ಲೋ ಕಲರ್ದೊಂದು ಭಂಡಾರ, ಊರನ್ನು ಒಂಥರ ಕಳೆ ಕಟ್ಟಿದಂಗೆ ಆಗಿತ್ತು. ಪ್ರತಿ ಮನೆಯೊಳಗೂ ಒಂದು ಸಂಭ್ರಮ, ಪ್ರತಿ ಏರಿಯಾದೊಳಗೂ ಒಂದು ಸಂಭ್ರಮ. ಅದ್ರಾಗೂ ಮೊದಲನೇ ದಿನದ ಒಂದು ದೇವಿಯ ಮೊದಲ ಒಂದು ದೃಶ್ಯ, ಮೊದಲನೇ ದಿನದ ಒಂದು ಹೊಣ್ಣಾಟ ನೋಡೋಕೆ ಪ್ರತಿಯೊಬ್ಬರ ಕಣ್ಣೊಳಗೂ ಒಂದು ಎಕ್ಸೈಟ್ಮೆಂಟ, ಪ್ರತಿಯೊಬ್ಬರು ಕಾತುರತೆಯಿಂದ ಪೂರಾ ಊರಿನ ಒಂದು ಅಗಸಿ ಬಾಗಿಲೊಳಗೆ ಎಲ್ಲರೂ ವೇಟ್ ಮಾಡ್ಲಿಕ್ಕತ್ತಿದ್ವಿ. ಆ ತಾಯಿಯ ಒಂದು ಫಸ್ಟ್ ದೃಶ್ಯ, ಫಸ್ಟ್ ಸೌಂದರ್ಯ, ಆಕೆ ಒಂದು ಮುಖ ನೋಡಿದ ತಕ್ಷಣ ಈ ಥರ ಒಂದು ಅನುಭವ ಆಯ್ತಲ್ಲ. ಮೇ ಬಿ ಮೊದಲು ಯಾವತ್ತೂ ನನಗೆ ಆ ಒಂದು ಅನುಭವ ಆಗಿರಲಿಲ್ಲ. ಪ್ರತಿಯೊಬ್ಬರ ದೇಹಗಳು ಇಷ್ಟು ಹಗರ ಅನಿಸ್ಲಿಕ್ಕತ್ತಿತ್ತಲ್ಲ, ಗಾಳಿ ಒಳಗೆ ಹಾರಾಡತ್ತೇವೇನೋ ಅನಿಸ್ಲಿಕ್ಕತ್ತಿತ್ತು. ಕಣ್ಣು ಅಂಚೊಳಗೆ ತಾನೇ ಒಂದು ಪುಟ್ಟ ಕಣ್ಣೀರಿನ ಹನಿ, ತುಟಿ ಮೇಲೆ ಮಂದಹಾಸ, ಕಣ್ಣೊಳಗೆ ಒಂದು ಖುಷಿ, ಪ್ರತಿಯೊಬ್ಬರ ಒಂದು ಕಾತರತೆ, ಪ್ರತಿಯೊಬ್ಬರ ಮನಸ್ಸೊಳಗೂ ಒಂದು ಆ ಖುಷಿ ಐತಲ್ಲ. ಮೇ ಬಿ ಹಿಂದಿಂದು ಆ ಫೀಲಿಂಗ್ಸ್ ಬಂದಿರಲಿಲ್ಲ. ಆ್ಯಂಡ್ ಈ ಒಂದು ಅನುಭವ ಪ್ರತಿಯೊಬ್ಬರಿಗೂ ಆಗಿರ್ತದ ಅನ್ಕೋತೇನೆ. ಇವರಿಬ್ಬರು ಅಕ್ಕ ತಂಗಿಯರು, ಲಕ್ಷ್ಮೀದೇವಿ ಮತ್ತು ದುರ್ಗಾದೇವಿ. ಊರೊಳಗೆ ಇವ್ರನ್ನ ಕರೆಯೋದು ದುರ್ಗಮ್ಮ ದ್ಯಾಮಮ್ಮ ದೇವಿ ಅಂತ ಹೇಳಿ ಕಸ. ಇಬ್ಬರು ಅಕ್ಕ ತಂಗಿ ಇಷ್ಟು ಚಂದ ಇದ್ರ ಭದ್ರ ಹೊಣ್ಣಾಟ ಆಡ್ತಾರೋ, ಜೊತೆಗೆ ಓಡಾಡ್ತಾರಲ್ಲ, ಈ ಒಂದು ಅದ್ಭುತ ಕ್ಷಣ ಅಂತ ಹೇಳ್ಬೋದು. 5 ನಿಮಿಷಕ್ಕೊಂದು ಸಲ ಜನಗಳಲ್ಲಿ ಹೆಗಲ ಕೊಡ್ತಾರೆ ದೇವಿಗೆ. ಪ್ರತಿಯೊಬ್ಬರೂ ಕಾತರತೆಯಿಂದ ಓಡಾಡ್ತಿರ್ತಾರೆ ದೇವಿ ಸುತ್ತ. ಭಂಡಾರ ತೂಗೋದು, ಉದೋ ಉದೋ ಅನ್ನೋ ಒಂದು ಶಬ್ದ, ಆ ಒಂದು ಕ್ಷಣ ಇಷ್ಟು ಚಂದ ಇರ್ತದಲ್ಲ. ಇನ್ನು ಇದು ತಾಯಂದಿರ ಒಂದು ಹೊಣ್ಣಾಟದ ಕೊನೆಯ ದಿನ, ಕೊನೆಯ ಜಾತ್ರೆಯ ದೃಶ್ಯ ಇದೆ. ತಾಯಿಗಳು ಒಂದು ಸೀಮೆಗೆ ಹೋಗ್ತಾರೆ ಇವತ್ತು. ಸೊ ಎಲ್ಲರ ಮನಸ್ಸೊಳಗೂ ಒಂದು ನಿರವ ಮೌನ, ಒಂದು ಥರ ನೋವ. ಈ ಒಂದು ಕ್ಷಣಕ್ಕಾಗಿ ಇನ್ನು ನಾವು ಮುಂದಿನ ಜನ್ರೇಷನ್ದವರೆಲ್ಲ 11 ವರ್ಷ ಕಾಯಬೇಕು. ಈ ಅದ್ಭುತವಾದಂಥ ಕ್ಷಣಗಳಿಗೆ ಸಾಕ್ಷಿ ಆದಂಥ ನಾವೆಲ್ಲರೂ ಧನ್ಯರು.